ಪ್ರತಿಯೊಂದು ಸಿಚುವೇಶನ್ ಅಲ್ಲೂ ನನ್ನ ನಟನೆಗೆ ಯಾವ್ದು ಪೂರಕ ಅನ್ನೋದು ಗ್ರಾಸ್ ಮಾಡ್ಬೇಕಲ್ಲ, ಅದಕ್ಕೊಂದು ಪ್ರಜ್ಞೆ ಬೇಕಲ್ಲ, ಅದು ನಿಮ್ಮಲ್ಲಿದೆ. ಅದು ನಿಜಕ್ಕೂ ಗ್ರೇಟ್. ಅದು ಎಲ್ಲಾ ಕಲಾವಿದರಲ್ಲೂ ಇರುತ್ತೆ ಅಂತ ನಾನೇನು ಹೇಳಲ್ಲ, ಯಾಕೆಂದ್ರೆ ಕಲ್ಸೋದನ್ನ ಕಲ್ತು ನಟನೆ ಕಲಿತಾರೆ. ಬಟ್ ಫ್ರಮ್ ದ ರೂಟ್ ಯು ಆರ್ ಇನ್ ದಟ್. ಅಂಡ್ ನಮ್ಗೆ ಯಾವಾಗ್ಲೂ ನಮ್ಮಪ್ಪ ಏನ್ ಹೇಳೋರು ಅಂತಂದ್ರೆ ಆಕ್ಟಿಂಗ್ ಅನ್ನ ನೀವು ಕಲ್ತ್ ಮಾಡೋದಲ್ಲ, ನಿಮ್ ಒಳಗಡೆಯಿಂದ ಬರಬೇಕು. ಇದನ್ನ ನಾನ್ ಮಾಡಿದ್ರೆ ಹೆಂಗ್ ನಿಂದೇ ಒಂದ್ ತನ ಇರ್ಬೇಕು, ಅದ್ರಲ್ಲಿ ನೀನ್ ಆಕ್ಟಿಂಗ್ ಮಾಡ್ಬೇಕಾದ್ರೆ ಮಾತ್ರ. ವೇದಿಕೆಗಳಲ್ಲಿ ಉಮಾಶ್ರೀ ಅಂದ್ರೆ ಉಮಾಶ್ರೀನೇ ಆಗ್ಬೇಕು. ಹೌದು ಅಲ್ವಾ? ಈಗೇನೋ ಒಂದು ವೃದ್ಧೆ ಪಾತ್ರ ಅಂದ್ರೆ ಅದು ಹೌದು, ಎಲ್ಲಾ ತರದ್ದು ಫ್ಲೇವರ್ ಗಳನ್ನ ಕೊಟ್ಬಿಟ್ಟಿದೆ. ಈಗ ಯಂಗ್ ಹುಡುಗಿ, ಹೌದು, ಅಥವಾ ಏನೋ ನಾಚ್ಕೊಳ್ಳೋದು, ಅದು ಇದೆ. ಈ ಗಂಡು ಬೀರಿ ಅಂತ ಏನೇ ಕರೆದ್ರು ಕೂಡ ಅದು ಆ ತರದ್. ಹಂಗೆ ಆ ಪಾತ್ರಗಳ ಹೆಂಗೆ ಪ್ರವೇಶ ಅಂತ ಅದು ಹೆಂಗೆ ಅದು ಗೊತ್ತಿಲ್ಲ. ನನ್ನ ಮೈಂಡ್ ಅಲ್ಲಿ ಈಗ ತುಂಬಾ ಸೈಲೆಂಟ್ ಅಂತಂದ್ರೆ ಈಗ ನನ್ನ ಅಟ್ಮಾಸ್ಫಿಯರ್ ಅಲ್ಲಿ ಅಥವಾ ನನ್ನ ಏನ್ ಹೇಳ್ತಾರೆ ದಿನಚರಿ ನನ್ನ ಲೈಫಲ್ಲಿ ಆಗುವಂತ ನಂದು ಸುತ್ತಮುತ್ತ ಪ್ರಪಂಚ ಏನಿದೆ, ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ ಅದ್ರಲ್ಲಿ, ಅವ್ರನ್ನ ಫಾಲೋ ಮಾಡ್ತೀನಿ ನಾನು. ಓಕೆ, ಇವಳನ್ನ ಇಲ್ಲಿಗೆ ತಂದ್ರೆ ಹೆಂಗಿರ್ತಾಳೆ, ಹೆಂಗ್ ಕಾಣ್ತಾಳೆ ಅನ್ನೋದು. ವಯಸ್ಸಾಗಿರೋ ಅಜ್ಜಿ, ಅಯ್ಯೋ ನನ್ನ ಒಂದ್ಸತ್ ನಾನು ಹೇಳಲೇಬೇಕಿದೆ, ದೇವಸ್ಥಾನದಲ್ಲಿ ಒಬ್ಳು ಅಜ್ಜಿ ನನಗೆ ಬಾಯಿಗೆ ಬಂದಂಗ್ ಬೈದ್ಲು. ನಾನು ಯಾಕೆ ಇವಮ್ಮ ಹಿಂಗ್ ಬೈತಾ ಇದೆ, ಚೂದೆಲ್ಲ ಮಾತಾಡ್ಸ್ಬಿಟ್ರು ಅವ್ರು ನನ್ನನ್ನು. ಪರ್ಕೆಲ್ಲ ಹೊಡಿತೀಯಲ್ಲ, ನಿನಗೆ ಮನ ಮರ್ಯಾದೆ ಇಲ್ವಾ? ಆಮೇಲೆ ಅದಕ್ಕೆ ಫ್ಲಾಶ್ ಆಗ್ತಾ ಹೋಯ್ತು, ಅವ್ರು ಕಾಮಿಡಿ ಕಿಲಾಡಿ ನೋಡ್ತಾರೆ. ಸೊ ಇವರು ಅಲ್ಲಿದ್ದನ್ನ ತಗೊಂಡ್ ಬಂದು ಮಾತಾಡ್ತಿದ್ದಾರೆ. ಆಮೇಲೆ ಅವ್ರ ಮಕ್ಳೆಲ್ಲ ಹೇಳ್ತಾ ಇದಾರೆ, ಅಯ್ಯೋ ಅದು ಆಕ್ಟಿಂಗು ಅಲ್ಲಿ ಹೇಳ್ಕೊಡ್ತಾರಂಗೆ ಮಾಡ್ಬೇಕು ಅಂತ, ಅದಕ್ಕೆ ಅವ್ರು ಮಾಡ್ತಿರೋದು. ಚೆನ್ನಾಗಿ ಮಾಡ್ತಾಳೆ, ಪರ್ಕೆಲ್ಲ ಹೊಡಿತಾಳೆ, ಗಂಡು ಮಕ್ಳನ್ನೆಲ್ಲ ಹಂಗೆಲ್ಲ ಹೊಡಿಬಾರ್ದು ಮಗ ಅಂತ. ಆಮೇಲೆ ಅವರು ಹೌದಾ ಸರಿ ಆಯ್ತು ಅಜ್ಜಿ ಓಕೆ. ನನಗೆ ಅಂದ್ರೆ ನಾನು ಎಷ್ಟು ಹೊಕ್ಕಿರ್ಬೇಕು ಅವ್ರ ಮನ್ಸಲ್ಲಿ ಅಂತ ಅನಿಸ್ತು. ಇವ್ರು ಎಷ್ಟು ಅಬ್ಸರ್ವ್ ಮಾಡಿ ನೋಡಿದ್ರು ಗುರು ನನ್ನನ್ನ ಅಂತ. ಹಂಗೆ ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ಗೆ ನನ್ನ ಸುತ್ತಮುತ್ತ ಯಾವ್ದಾದ್ರು ಒಂದು ಆ ಥರದೊಂದು ಸ್ಪೆಸಿಮನ್ ಇರ್ತಾರೆ ಅಲ್ವಾ? ಸೊ ಅವ್ರನ್ನ ಅದ್ರೊಳಗಡೆ ಕರ್ಕೊಂಡ್ ಬರ್ತೀನಿ. ಅವ್ರ ಜೊತೆಗೆ ಒಂದಷ್ಟು ಒಡನಾಟ ಇರುತ್ತಲ್ಲ. ಸೊ ಇವ್ರು ಇದನ್ನ ಮಾತಾಡಿದ್ರೆ ಹೆಂಗ್ ಮಾತಾಡ್ತಾರೆ, ಅದನ್ನ ಮಾತಾಡಿದ್ರೆ ಹೆಂಗ್ ಮಾತಾಡ್ತಾರೆ ಅನ್ನೋದೊಂದು ಕೂತಿರುತ್ತೆ ತಲೆಯಲ್ಲಿ. ಆ ಟೈಮಲ್ಲಿ ಅದನ್ನ ಡ್ರ ಸ್ಕ್ರಾಲ್ ಮಾಡಿದ್ರೆ ಓಕೆ ಇವಳು ಸೆಲೆಕ್ಟ್ ಸೂಟ್ ಆಗ್ತಾಳೆ ಈ ಕ್ಯಾರೆಕ್ಟರ್ಗೆ ಅನ್ನೋದು, ಅವಳನ್ನ ತಗೊಂಬಂದು ಅಲ್ಲಿ ನಿಲ್ಸಿರ್ತೀನಿ ಅಷ್ಟೇ. ನಾನು ಫೇವ್ರೆಟ್ ಆಕ್ಟರ್ ಯಾರು? ಆಬ್ವಿಯಸ್ಲಿ ನನಗೆ ಸರಿತಾ ಮೇಡಮು, ಕಲ್ಪನಾ ಮೇಡಮ್ ಅಂದ್ರೆ ಭಾರಿ ಇಷ್ಟ. ಅವ್ರದ್ದೇನು ಸರಿತಾ ಅವ್ರದ್ದು ಯಾವ್ದಾದ್ರು ಒಂದು ಮಾಡಿ ತೋರಿಸ್ಬೋದಾ? ಯಾವ್ದಾದ್ರು ಅಂದ್ರೆ ನನಗೆ ಅವ್ರ ನ್ಯಾಚುರಲ್ ಆಕ್ಟಿಂಗ್ ತುಂಬಾ ಇಷ್ಟ ಆಗತ್ತೆ. ಅವರು ಯಾವ್ದೋ ಸಿನಿಮಾದಲ್ಲ, ನನಗೆ ಡೈಲಾಗು ಕರೆಕ್ಟಾಗಿ ಬರಲ್ಲ ನನಗೆ. ಅದೇನೋ ಹೇಳ್ತಾರಲ್ಲ ಹಾಗ, ಅದು ರಾಜ್ಕುಮಾರ್ ಸರ್ದು ಚಲಿಸುವ ಮೋಡಗಳು ಸಿನಿಮಾದಲ್ಲಿ, ಚಿನ್ನರಸ ಚೆನ್ನರಸ ಪಟ್ಟದ ರಸ ಪ್ರಾಣದರ ಈ ಫೈಲು ನೋಡು ನೋಡು ಏನೇನು ಹಾಡ ಕೊಡ ಅಂತಾರಲ್ಲ, ನೀನೇ ಹೇಳಿದೆಯಲ್ಲ ಮಾತಾದ್ರೆ ಸಂಗೀತ ಇದಾಗಿರ್ಬೇಕು ಅಂತ, ಅದಕ್ಕೆ ಅಂತಾರಲ್ಲ, ಆ ಥರದ್ದು ಒಂಥರ ತುಂಬಾ ಇಷ್ಟ ನಂಗೆ. ಅವ್ರು ಒಂಥರ ಮುದ್ದು, ಅವರು ಅದಿಷ್ಟ ಆಗತ್ತೆ. ಸೊ ಕಲ್ಪನಾ ಮೇಡಮ್ ಓದು ಅಂತಂದ್ರೆ ಎರಡು ಕನಸು ಸಿನಿಮಾದಲ್ಲಿ ಅವರು ರಾಜ್ಕುಮಾರ್ ಸರ್ ಜೊತೆಗೆ ಮಾತಾಡ್ತಿರ್ತಾರಲ್ಲ, ಮನೆಗೆ ಬಂದು ಹೋಗೋರ ಹತ್ರ ಎಲ್ಲ ಮಾತಾಡ್ತೀರಿ, ಬೆಳಗ್ಗಿನಿಂದ ಸಾಯಂಕಾಲದವರೆಗೂ ನಿಮ್ಮ ವಿದ್ಯಾರ್ಥಿಗಳ ಹತ್ರ ಮಾತಾಡ್ತೀರಿ, ನನ್ನ ಹತ್ರ ಎರಡು ಮಾತಾಡ್ಬೇಕು ಅನ್ಸಲ್ವೇನು? ಮಾತಾಡದೆ ನನ್ನ ಧ್ವನಿ ಹೇಗಿದೆ ಅನ್ನೋದನ್ನೇ ನಾ ಮರ್ತು ಬಿಟ್ಟಿದೀನಿ ರೀ. ಹೆಣ್ಣಾಗಿ ನಾನೇ ಇಷ್ಟು ತಗ್ಗಿ ಬಗ್ಗೆ ನಡಿಬೇಕಾದ್ರು ಜೋರಾಗಿ ಮಾತಾಡ್ಬೇಕಾದ್ರೆ ಗಂಡ್ಸಾಗಿ ನಿಮ್ಗೆ ಎರಡು ಮಾತು ಬೈಬೇಕು ಅನ್ಸಲ್ವೇನು? ಬೈರಿ, ಹೀನಾ ಮಾತಾಡನೆ ಬೈರಿ, ನಿಮ್ ಧ್ವನಿ ಹೇಗಿದೆ ಅಂತಲಾದ್ರೂ ನಾನು ತಿಳ್ಕೊತೀನಿ ಅಂತ. ಆ ಬಾಡಿ ಲ್ಯಾಂಗ್ವೇಜ್ ಎಲ್ಲ ತುಂಬಾ ಇದಾಗಿ ಮಾಡ್ತಾರಲ್ಲ, ಅದೆಲ್ಲ ನನಗೆ ಸ್ವಲ್ಪ ಹಂಗೆ ಯಾರಾದ್ರೂ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋರನ್ನ ತಗೋಬೇಕು ಅಂತ ಅನ್ಸುತ್ತೆ ನನಗೆ. ಹಂಗಾಗಿ ಅವರಿಬ್ರು ಸಖತ್ ಫೇವ್ರೇಟ್ ಆರ್ಟಿಸ್ಟ್ ನನಗೆ. ರೈಟ್. ಆಕ್ಟರ್ಗಳಲ್ಲಿ ನಟರು ಅಫ್ಕೋರ್ಸ್ ಡಾಕ್ಟರ್ ರಾಜ್ಕುಮಾರ್ ಸರ್. ಅವ್ರನ್ನ ಹೊರತುಪಡಿಸಿದ್ರೆ ವಿಷ್ಣುವರ್ಧನ್ ಸರ್. ಅವ್ರದ್ದೇನಾದ್ರು ಬಿಡ್ಬೋದಾ ಇಲ್ಲಿ ಏನಾದ್ರು? ನಂಗೆ ದೇವ್ರ ಅಲ್ಲ, ನಂಗೆ ತುಂಬಾ ಭಯ ಇದೆ. ಈಗಿನ ಜನ ಹೂ ಅಂದ್ರೂ ಟ್ರೋಲ್ ಮಾಡಿ ಸಾಕ್ಬಿಡ್ತಾರೆ. ಅದೆಲ್ಲ ಅಲ್ಲ, ನಿಮ್ಗೆ ಅವ್ರ ಮೇಲೆ ಇರೋ ಅಭಿಮಾನ ಇಲ್ಲಿ ಹೊರಗಡೆ ಬರ್ತದೆ. ಅಭಿಮಾನಕ್ಕೋಸ್ಕರ ನಾನೊಬ್ರು ರಾಜ್ಕುಮಾರ್ ಫ್ಯಾನ್ ಆಗಿ ಆ ಸರ್ಗೆ ನಾನು ಎಲ್ಲೂ ಮರ್ಯಾದೆ ಹೋಗದೆ ಇರಂಗೆ ಇದ್ ಮಾಡಿ, ನನಗೊಂದು ಆಸೆ ಇರುತ್ತೆ. ಈಗ ಮನೇಲೆಲ್ಲ ಮಾಡಲ್ವಾ ನಾವು, ಚೆನ್ನಾಗಿ ಮಾಡಲ್ಲ ಅಂತ ಗೊತ್ತಿರುತ್ತೆ, ಆದ್ರೂ ನಮ್ ಖುಷಿಗೆ ಮಾಡ್ಕೋತೀವಿ ಗುರು ನಾವು. ಒಂದು ಡೈಲಾಗ್ನ ಟ್ರೈ ಮಾಡ್ಬೋದು ಅಷ್ಟೇ ನಾನು ರಾಜ್ಕುಮಾರ್ ಸರ್ ತರ. ಅದು ಎಕ್ಸಾಕ್ಟ್ಲಿ ಬರಲ್ಲ, ಅದು ಬರಲ್ಲ ಅಂತ ನನಗೆ ಗೊತ್ತು, ಬಟ್ ಸ್ಟಿಲ್ ನಾನು ಟ್ರೈ ಇಲ್ಲ ಅಂತ. ಮೀನಾಕ್ಷಿ ಎಂಥ ಮಕ್ಕಳನ್ನ ಹೆತ್ಬಿಟ್ಟೆ ನೀನು, ಒಂದೊಂದು ಮುತ್ತು ಕಡೆ ಇಂಥ ಮಕ್ಕಳಿಗೆ ಜನ್ಮ ಕೊಟ್ಟಿಲ್ಲ, ಸಾರ್ಥಕ ನಿನ್ನ ಜನ್ಮ, ಅಯ್ಯೋ ಕರ್ಮ. ಸೂಪರ್. ಇಷ್ಟೇನೆ. ಮುಂಚೆ ಚಿಕ್ಕ ವಯಸ್ಸಲ್ಲಿ ಆದ್ರೆ ಎಕ್ಸಾಕ್ಟ್ ವಾಯ್ಸ್ ಹಂಗೆ ತಗೋತಿದ್ದೆ, ಈಗ ಹೋಗ್ತಾ ಅಭ್ಯಾಸ ಎಲ್ಲ ತಪ್ಪು ಹೋಗ್ಬಿಟ್ಟಿದೆ, ಹಂಗಾಗಿ ಅಷ್ಟು ಇದಿಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664,
ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.